ಬಿಗ್ ಬಾಸ್ 12ರ ರನ್ನರ್ ಅಪ್, ಬಿಗ್ ಬಾಸ್ ಮನೆಯ ಪಟಾಕಿ, ಬಿಗ್ ಬಾಸ್ ಮನೆಯ ತುಳುನಾಡಿನ ಪುಟ್ಟ ಕುವರಿ, ಮುದ್ದಾದ ಹುಡುಗಿ, ಮುದ್ದಾಗಿ ಮಾತಾಡುವಂತಹ ಮುಗ್ಧ ಮನಸ್ಸಿನ ಚಲುವೆ ಅಂತಾನೆ ಇಡೀ ಕರ್ನಾಟಕದ ಜನರ ಮನಸ್ಸನ್ನೇ ಗೆದ್ದಿರುವಂತಹ ರಕ್ಷಿತಾ ನಮ್ಮ ಜೊತೆಲಿದ್ದಾರೆ. ಬನ್ನಿ ಮಾತಾಡ್ಸೋಣ. ಬಿಗ್ ಬಾಸ್ ವಿನ್ ಆದಂತ ಖುಷಿನಲ್ಲಿದ್ದಾರೆ. ಆ ಖುಷಿಯ ಕ್ಷಣಗಳು ಹೇಗಿದ್ವು ಅಂತ ಮೊದಲೇದಾಗಿ ಕೇಳ್ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ನೀವು ಇವತ್ತು ಇಂಟ್ರೊಡಕ್ಷನ್ ಕೊಟ್ಟಿದ್ದೀರಲ್ವ, ನನಗೆ ತುಂಬ ಇಷ್ಟ ಆಯಿತು. ನೀವೇ ಇವತ್ತೆ ಫಸ್ಟ್ ನನಗೆ ಇಂಟ್ರೊಡಕ್ಷನ್ ಮತ್ತೊಂದ್ಸತಿ ರಿಪೀಟ್ ಮಾಡ್ತೀರಾ? ಆಮೇಲೆ ಮಾಡೋಣ ಖಂಡಿತ. ಇದೆಲ್ಲ ಇಂಟ್ರೊಡಕ್ಷನ್ಗಳನ್ನ ಕೂಡ ನೀವು ಗಳಿಸ್ಕೊಂಡಿರೋದು, ಇಡೀ ಕರ್ನಾಟಕದ ಜನ ನಿಮಗೆ ಕೊಟ್ಟಿರುವಂತ ಬಿರುದುಗಳು. ಇದು ನಿಮ್ಮ ಮುಗ್ಧತೆಗೆ, ನಿಮ್ಮ ಆಟವನ್ನ ನೋಡಿ ಇಷ್ಟಪಟ್ಟು ಹೇಳಿರುವಂತಹದ್ದು. ಇವೆಲ್ಲವೂ ಕೂಡ ನಾನು ಹೇಳಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ. ಸೊ ಫಸ್ಟ್ ರನ್ನರ್ ಅಪ್ ಆಗಿರೋದು ನೀವು, ಎಷ್ಟು ಖುಷಿ ಅನಿಸ್ತಿದೆ? ವಿನ್ನರ್ ಆಗ್ಬೇಕಿತ್ತು ಅಂತ ಅನಿಸ್ತಾ? ಹೌದು ಮ್ಯಾಮ್, ನನಗೆ ಆ್ಯಕ್ಚುಲಿ ಎಷ್ಟು ಖುಷಿ ಆಗ್ತಾ ಉಂಟಂತ ಹಾಗೆ ನನಗೆ ಹೇಳಲಿಕ್ಕೆ ಆಗಲ್ಲ. ಯಾಕೆಂದರೆ ಯಾವಾಗ ಎಲ್ಲ ಫೀಲಿಂಗ್ಸ್ ನಮಗೆ ಅದೇ ವರ್ಡ್ಸಲ್ಲಿ ಬರಲ್ಲ. ಬಟ್ ತುಂಬ ಖುಷಿ ಆಯಿತು ನನಗೆ. ಎಕ್ಸ್ಪೆಕ್ಟ್ ಆ್ಯಕ್ಚುಲಿ ಮಾಡಲಿಲ್ಲ, ಬಟ್ ಕಾನ್ಫಿಡೆಂಟ್ ಇತ್ತು ನನಗೆ. ಓಕೆ, ಸುದೀಪ್ ಸರ್ ಹತ್ರ ನೀವು ವೀಕೆಂಡಲ್ಲಿ ಮಾತಾಡೋದಕ್ಕೇನೆ ಸ್ವಲ್ಪ ಮುಜುಗರ ಪಟ್ಕೊತಿದ್ರಿ, ಸ್ವಲ್ಪ ಎದುರುತ್ತಿದ್ರಿ. ಆದರೆ ಅದೇ ಸುದೀಪ್ ಸರ್ ನೀವಿಬ್ರು ಕೂಡ ಕೈ ಹಿಡ್ಕೊಂತಾರೆ ಅಕ್ಕಪಕ್ಕ ನಿಲ್ಸ್ಕೊಂಡು. ಸೊ ಆ ಕ್ಷಣ ಹೇಗಿತ್ತು? ಮ್ಯಾಮ್, ಅದೇ ಹೇಳ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ನಾನು ಹೇಳಿದ್ದಕ್ಕೆ ಇದ್ದರೆ ಒಂದು 3-4 ನನಗೆ ಆ್ಯಕ್ಚುಲಿ ಎಂಥ ಪ್ರಾಬ್ಲಮ್ ಆಗ್ತಾ ಇದ್ರೆ ಮಧ್ಯದಲ್ಲಿ ಬನ್ನಿ ಸಾಲ್ವ್ ಎಲ್ಲ. ಅಂದರೆ ಒಂದು ನನ್ನ ಮೇಲೆ ಎಂಥ ಒಂದು ಆರೋಪ ಆಗಲಿ, ಯಾರು ಎಂಥ ನನ್ನ ಒಂದು ತಪ್ಪು ಮಾಡ್ತಾ ಇದ್ರು ಅಲ್ವಾ, ಎಲ್ಲ ಅವರೇ ಬಂದರು ನನ್ನ ಪರವಾಗಿ ಮಾತಾಡ್ತಾ ಇದ್ರು. ಅಂದರೆ ಫುಲ್ ಆಗ ನಂತರ ನಾನು ರಾಂಗ್ ಮಾಡುವಾಗ ಅವರು ಬಂದರು, ನಿಮಗೆ ಮುಳ್ಳು ಆಗ್ತಾ ಇದೆಯಾ ಅಂತ ಹೇಳುವುದು ಅವರೇ. ಓಕೆ, ಫುಲ್ಲು 14-15 ವೀಕ್ ನನ್ನ ಬಗ್ಗೆ ಯಾವಾಗ ಒಂದು ವಾರ ಮಾತಾಡಲಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ನನಗೆ ಹೇಳುವ ಕೊಟ್ಟುವ ಆಗಲಿ, ನನಗೆ ತಿರುಗುವಾಗ ಆಗಲಿ, ನನಗೆ ಮುದ್ದು ಮಾಡುವಾಗ ಆಗಲಿ 14-15 ವೀಕ್ ಫುಲ್ ಇತ್ತು. ನಾನು ಎಲ್ಲಿ ಒಂದು ವೀಕ್ ಕೂಡ ಅವರು ನನ್ನ ಬಗ್ಗೆ ಮಾತಾಡಲಿಲ್ಲ ಅಂತ ಇಲ್ಲ. ಸೊ ಅದೇ ನನಗೆ ಅಲ್ಲೇ ನಾನು ಆ್ಯಕ್ಚುಲಿ ವಿನ್ ಆಗಿದ್ದೀನಿ. ಅಂದರೆ ನಿಮ್ಗೆ ಅರ್ಥ ಆಯ್ತಲ್ವಾ? ಅವರು ಎಂತ ಕೂಡ ಮಾತಾಡಿದ್ರೆ, ಬೈದ್ರೆ, ಮುದ್ದು ಮಾಡಿದ್ರೆ, ಬಟ್ ಅವರು ಮಾತಾಡಬೇಕು ಅಷ್ಟೇ. ಸೊ ಅಲ್ಲೇ ನಾನು ವಿನ್ ಆಗಿದ್ದೀನಿ. ಗೊತ್ತುಂಟ, 15 ವಾರ ಫುಲ್ ಮಾತಾಡಿದ್ರು ಅವರು. ಸೊ ಅಲ್ಲಿ ನಾನು ಆಲ್ಮೋಸ್ಟ್ ಅನ್ಕೊಂಡಿದ್ದೀನಿ ಐ ಆಮ್ ದಿ ವಿನರ್. ಚಿಟ್ಟೆ ಎಷ್ಟು ಇತ್ತು ಹೊಟ್ಟೆನಲ್ಲಿ ನಿಮಗೆ? ಸ್ಟೇಜ್ ಮೇಲೆ ಸುದೀಪ್ ಸರ್ ಇಬ್ರು ಕೈನೂ ಒಂದೊಂದು ಕೈಲಿ ಹಿಡ್ಕೊಂಡ. ಮ್ಯಾಮ್, ಅದೇ ನಿಮಗೆ ಹೇಳಲಿಕ್ಕೆ ಆಗಲ್ಲ. ಯಾಕೆಂದರೆ ಅದೇ ಆ್ಯಕ್ಚುಲಿ ನಾನು ಹೇಳಲಿಕ್ಕೆ ಇದ್ದರೆ ಎಲ್ಲರೂ ಅದೇ ಫೀಲ್ ಮಾಡಬೇಕು. ಯಾಕೆಂದರೆ ನಾನು ಹೀಗೆ ಹೇಳಿದರೆ ಅರ್ಥ ಆಗಲ್ಲ. ಬಟ್ ಆ ಸಿಚುವೇಶನ್ ಉಂಟಲ್ವಾ, ನಿಮ್ಮ ಕೈ ಇಟ್ಟಿದ್ದಾರೆ, ಓಕೆ, ಹೊಟ್ಟೆಯಲ್ಲಿ ಮನಸ್ಸಲ್ಲಿ ಢಕ್ 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 ಢಕ್. ಬಟ್ ಮ್ಯಾಮ್, ಇದೇ ಇಂಪಾರ್ಟೆಂಟ್ ಇಲ್ಲ ಮ್ಯಾಮ್. ಕಪ್ಪಲ್ಲ, ಅದೇ ಜನರಿನ ಪ್ರೀತಿ ಅಲ್ಲಿ ಇದೆ ಆಗುದಲ್ವಾ, ಅದೇ ಬಿಡಿ. ಬಟ್ ಈ ಪೊಸಿಷನ್ ಬಂದು ನಿಲ್ಸ್ತಾರಲ್ವಾ, ಅಲ್ಲಿ ವಿನರ್ ಆಯ್ತು. ಅಲ್ಲಿ ಸ್ಟಾಪ್. ಸೊ ರಕ್ಷಿತಾ, ಯಾವಾಗ್ಲೂ ನೀವು ಹೇಳ್ತಾ ಇದ್ರಿ, ಸೊ ಆ ವಿಚಾರಕ್ಕೆ ಬರೋಕ್ಕೂ ಮುಂಚೆ ಒಂದಿದೆ. ಟ್ರೋಲ್ಗಳನ್ನ ನೋಡಿದ್ರ ಬಂದ ಮೇಲೆ? ಯಾವ ಟ್ರೋಲ್ ತುಂಬಾ ಇಷ್ಟ ಆಯ್ತು? ನಾನು ಆಕ್ಚುಲಿ ನೋಡ್ಲಿಲ್ಲ, ನಿನ್ನೆ ರಾತ್ರಿಯೇ ನಾನು ಬಂದಿದ್ದೀನಿ. ಆಗ ನಂತರ ನಾವು ಅಲ್ಲಿ ನಮ್ಮ ಎಲ್ಲ ಗೆಟ್ ಟುಗೆದರ್ ಇತ್ತು. ಸೊ ನನಗಿಷ್ಟ ಆಗಿರೋ ಟ್ರೋಲ್ ಬಗ್ಗೆ ಕೇಳ್ತೀನಿ. ನೀವು ಒಂದು ಟ್ರೋಲ್ ಇದೆ, ಆ ಟ್ರೋಲಲ್ಲಿ ಏನಂದ್ರೆ ಯಾವಾಗ್ಲೂ ನೀವು ಒಂದು ಮಾತು ಹೇಳ್ತಿದ್ದೀರಾ, ಎಲ್ಲಾರ್ದು ಹೊರಗಡೆ ಕಳ್ಸೆ ನಾನು ಹೊರಗಡೆ ಹೋಗ್ತೀನಿ ಅಂತ. ಆ ಕಾನ್ಫಿಡೆನ್ಸ್ ಹೆಂಗೆ ಅಂತ ಈ ಮುದ್ದಾದ ಇಷ್ಟು ಚಿಕ್ಕ ಹುಡುಗಿಗೆ ಅಂತ? ಗೊತ್ತಿಲ್ಲ ಮ್ಯಾಮ್, ಅದೇ ನಾನು ಹೇಳ್ಬಿಟ್ಟಿದ್ದೀನಿ ಅಷ್ಟೇ. ಅದೇ ಹೇಗ ಹೇಳಿದ್ದೀನಿ ಅಂದ್ರೆ ಹೇಳ್ಬಿಟ್ಟಿದ್ದೀನಿ. ಪದೇ ರಿಪೀಟ್ ಮಾಡಿದೀರಾ ಅದನ್ನ ಬಹಳಷ್ಟು ಸತಿ. ಎಲ್ರು ಹೊರಗಡೆ ಕಳ್ಸೆ ಹೋಗ್ತೀನಿ, ನಿಮ್ಮನ್ನು ಹೊರಗಡೆ ಕಳ್ಸೆ ಹೋಗ್ತೀನಿ ಅಂತ. ಸೊ ಇಷ್ಟು ಕಾನ್ಫಿಡೆನ್ಸ್ ಬರ್ಲಿಕ್ಕೆ ನಿಮ್ಮ ಆಟದಲ್ಲಿ ಇದ್ದಂತ ಯಾವ ಒಂದು ಸ್ಟ್ರೆಂತ್ ನಿಮ್ಗೆ ಕಾರಣ ಆಗಿತ್ತು? ನಾನೇ ನನ್ನ ಸ್ಟ್ರೆಂತ್. ನನಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಇತ್ತು. ಯಾಕೆಂದ್ರೆ ನನಗೆ ಗೊತ್ತುಂಟಲ್ವಾ ರಕ್ಷಿತಾ ಯಾರು ಅಂತ. ರಕ್ಷಿತಾ ಯಾರು ಅಂತ ನನಗೆ ಗೊತ್ತುಂಟು. ಸೊ ನನಗೆ ಒಬ್ವಿಯಸ್ಲಿ ನನ್ನ ಮೇಲೆ ಕಾನ್ಫಿಡೆಂಟ್ ಇತ್ತು. ಗೊತ್ತಾಯ್ತಾ? ಸೊ 12 ಸೀಸನ್ ಅಲ್ಲಿ 3 ಸರಿ ಎಕ್ಸಿಟ್ ಎಂಟ್ರಿ ತಗೊಂಡಂತ ಏಕೈಕ ಕಂಟೆಸ್ಟೆಂಟ್ ಅಂದ್ರೆ ಅದು ರಕ್ಷಿತಾ. ಸೊ ಹೇಗಿತ್ತು ಎಂಟ್ರಿ ಎಕ್ಸಿಟ್? ಅಂದ್ರೆ ಒಂದ್ ಕಡೆ ನಿಮ್ಗೆ ಇರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ, ಮತ್ತೊಂದ್ ಕಡೆ ಕಳಿಸ್ತಾ ಇರ್ತಾರೆ. ಪ್ರತಿ ಸಲ ವಾಪಸ್ ಹೋಗ್ಬೇಕಾದ್ರು ಏನ್ ಅನ್ಸ್ತಿತ್ತು? ಯಾವಾಗ ಕಳ್ಸ್ತಾರಲ್ವಾ, ನಾನು ಎಂತ ಇವಾಗ ಹೇಳಿದ್ದೀನಿ, ನನಗೆ ನನ್ನ ಮೇಲೆ ನಂಬಿಕೆ ಇತ್ತು. ಯಾವಾಗ ಕಳ್ಸುವಾಗ ನನಗೆ ಇತ್ತು, ರಕ್ಷಿತಾ ಇಷ್ಟು ಬೇಗ ಹೋಗಲ್ಲ ನೀನು, ಆಬ್ವಿಯಸ್ಲಿ ಹೋಗಲ್ಲ ಅಂತ ನನ್ನ ಮೇಲೆ ಇತ್ತು. ಸೊ ಎಲ್ಲೋ ಕಡೆ ಅದೇ ನನಗೆ ಬೇಜಾರು. ಯಾಕೆ ನಾನು ಅಲ್ಲುದು ಗೊತ್ತುಂಟ, ಆ ತಕ್ಷಣ ಎಲ್ಲರಿಗೆ ಹೀಗೆ ನೋಡಿ ಮನೆಗೆ ಬಿಟ್ಟು ಹೋಗುವಾಗ ಬೇಜಾರಾಗುತ್ತೆ. ಬಟ್ ಇಲ್ಲಿ ಉಂಟು,
ಮನೆ ಅಷ್ಟೇ ಇರಲ್ಲ, ಬಿಗ್ ಬಾಸ್ ಮನೆ ಇನ್ನೂ ದೊಡ್ಡ ಉಂಟು. ಸೊ ಇಲ್ಲಿಂದ ಹೋಗ್ತಾ ಇದ್ದೀನಿ, ಮೇ ಬಿ ಎಲ್ಲಿ ಇರ್ತೀನಿ, ಬಟ್ ಬಿಗ್ ಬಾಸ್ ನನಗೆ ಬಿಟ್ಕೊಡಲ್ಲ. ಸೊ ಯಾವ ಎಕ್ಸಿಟ್ ತುಂಬಾನೇ ಕಷ್ಟ ಅನಿಸ್ತು? ಫಸ್ಟ್ ಎಕ್ಸಿಟ್ ಅಥವಾ ಸೆಕೆಂಡ್ ಎಕ್ಸಿಟ್? ಫಸ್ಟ್ ಎಕ್ಸಿಟ್ ತುಂಬ ಕಷ್ಟ ಇತ್ತು. ಯಾಕೆಂದ್ರೆ ನನಗೆ ಎಂತ ಆಯಿತು, ಏನಾಯಿತು, ಯಾಕೆ ನಾನು ನನ್ನಗೋಸ್ಕರ ಮಾತಾಡಲಿಲ್ಲ, ಯಾಕೆ ನಾನು ಕನ್ವಿನ್ಸ್ ಮಾಡಲಿಲ್ಲ? ಅಂದರೆ ನಾನು ಯಾರಂತ ತೋರಿಸ್ಲಿಕ್ಕೇನೆ ಇದೇ ಇರಲಿಲ್ಲ ಅಲ್ವಾ, ಅಂದರೆ ನಾನು ಯಾರು ಅಂತ ತೋರಿಸ್ಲಿಕ್ಕೆ ಅವಕಾಶನೇ ಸಿಕ್ಲಿಲ್ಲ ಅಲ್ವಾ, ಅದೇ ಬೇಜಾರಾಯಿತು. ಸೆಕೆಂಡ್ ಟೈಮ್ ಹೊರಗೆ ಹೋಗುವಾಗ ನನಗೆ ಕಾನ್ಫಿಡೆಂಟ್ ಇತ್ತು, ನನಗೆ ಗೊತ್ತುಂಟು ನಾನು ಯಾರು, ನಾನು ಹೆಂಗ ಇದ್ದೀವಿ, ನನಗೆ ನನ್ನ ಮೇಲೆ ಇದು ಉಂಟು, ನಾನು ಇಷ್ಟು ಬೇಗ ಹೋಗಲ್ಲ, ನನಗೆ ನನ್ನ ಅಂದರೆ ಹೋಗುದಲ್ಲ, ನನಗೆ ನನ್ನ ವ್ಯಕ್ತಿತ್ವದ ಮೇಲೆ ಸ್ವಲ್ಪ ನಂಬಿಕೆ. ಈ ಆಕ್ಟಿಂಗ್, ಈ ಆಟಿಟ್ಯೂಡ್ ಈಗ ಹೇಳಿದ್ರಲ್ಲ, ಇದನ್ನೆಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ, ನಿಮ್ಗೆ ಗೊತ್ತಾ? ಥ್ಯಾಂಕ್ ಯು. ಸೊ ಅಂದ್ರೆ 116 ದಿನದ ಜರ್ನಿ ನೀವು ಅಲ್ಲಿ ಒಳಗಡೆ ಇದ್ದಿದ್ದು, ಅದನ್ನ ನೀವು ಒಂದು ನಿಮಿಷದಲ್ಲಿ ಹೇಳ್ಬೇಕಂತ ಅಂದ್ರೆ ಹೇಗೆ ಹೇಳ್ತೀರಾ? 114 ದಿವಸ ಉಂಟಲ್ವಾ, ಅದೇ 1 ನಿಮಿಷದಲ್ಲಿ ಹೇಳ್ಲಿಕ್ಕೆ ಆಗಲ್ಲ, ಅದೇ ನಮ್ಗೆ ಗೊತ್ತುಂಟು. ಅದೇ ಒಂದು ದಿವಸ ಅಂದ್ರೆ 1 ವರ್ಷ ಹಾಗೆ, ಅರ್ಥ ಆಯ್ತಾ? ನಾನು ಒಂದು 30-40 ವರ್ಷ ಇಟ್ಕೊಳ್ ಬಂದಿದ್ದೀನಿ, ಹಂಗೆ ಫೀಲ್ ಆಗ್ತಾ ಉಂಟು. ಅಂದ್ರೆ ಒಂದು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೀನಿ, ಇವತ್ತೆ ಅಜ್ಜಿ ಆಗಿ ಬಂದಿದ್ದೀನಿ ಅಂತ, ಅಷ್ಟು ನನ್ಗೆ ಅಲ್ಲಿಂದ ಕಲ್ಕೊಂಡ್ ಬಂದಿದ್ದೀನಿ ನಾನು. ಎಲ್ಲ ಆಗ್ಲಿ, ಪೇಷನ್ಸ್ ಆಗ್ಲಿ, ಸೆಲ್ಫ್ ಕಾನ್ಫಿಡೆನ್ಸ್ ಆಗಲಿ. ನಾನು ಫಸ್ಟು ಎಲ್ಲಿ ಒಂದು ಮಾತಾಡಲಿಕ್ಕೆ ಸ್ವಲ್ಪ ಮುಚ್ಕಾರ, ಒಂದು ಎಂತ ಮಾತಾಡಲಿ, ಇವಾಗ ನನಗೆ ಮುಚ್ಕಾರನೇ ಇಲ್ಲ. ಇವತ್ತು ನಾನು ಸ್ಟ್ರಾಂಗ್ ಕಾನ್ಫಿಡೆಂಟ್ ಫೀಲ್ ಮಾಡ್ತಾ ಇದ್ದೀನಿ. ಎಲ್ಲಿ ನನಗೆ ಎಂತ ಕೇಳಿದರೆ ನಾನು ಉತ್ತರ ಕೊಡ್ಬೋದು. ಸೊ ವೇಟ್ ಹೇಳ್ತೀನಿ. ಮತ್ತೆ ನನ್ನ ಇಮೋಷನಲ್ ನನಗೆ ಗೊತ್ತಾಯಿತು, ನಾನು ಇಷ್ಟು ಸೆನ್ಸಿಟಿವ್ ಇದ್ದೀನ, ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ನಾನು ಕನೆಕ್ಟ್ ಆಗಿಬಿಡ್ತೀನಿ. ಜಾಯಿಂಟ್ ಫ್ಯಾಮಿಲಿ ಫೀಲಿಂಗ್, ಓಕೆ, ಮತ್ತೆ ಲವ್, ಸಿಟ್ಟು, ಕೋಪ ಎಲ್ಲ ನನಗೆ ಗೊತ್ತಾಯಿತು. ನನಗೆ ಎಂತ ಆಗಿದ್ರೆ ನನಗೆ ಕೋಪ ಬರುವುದು, ಎಂತ ನನ್ನ ಮೈನಸ್ ಪಾಯಿಂಟ್, ಎಲ್ಲಿ ನನಗೆ ಹಾರ್ಟ್ ಬ್ರೇಕ್ ಆಗೋದು, ಎಲ್ಲಿ ನನಗೆ ಹರ್ಟ್ ಆಗೋದು, ಎಲ್ಲಿ ನಾನು ಪಾಸಿಟಿವ್ ಫೀಲ್ ಮಾಡ್ತೀನಿ, ಎಲ್ಲಿ ನನಗೆ ಅಟೆನ್ಷನ್ ಬೇಕು, ಎಲ್ಲ ನನಗೆ ಗೊತ್ತಾಯಿತು. ನನಗೆ ಎಂತೆಂತ ಬೇಕು ಅಂತ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ತನಕ ನನಗೆ ಗೊತ್ತಾಗ್ಲಿಲ್ಲ, ನನಗೆ ಇಷ್ಟು ಉಂಟಾ ಒಳಗೆ ಅಂತ. ಸೊ ಈ ಫೀಲಿಂಗ್ಸ್ಗಳನ್ನ ಹೊರಗಡೆ ತೆಗಿಯೋಕೆ ಅಂತಾನೆ ಒಂದಷ್ಟು ಕ್ಯಾರೆಕ್ಟರ್ಗಳಿದ್ವು, ಆ ಕ್ಯಾರೆಕ್ಟರ್ಗಳಿಂದ ನೀವು ಹೈಲೈಟ್ ಆದ್ರೆ. ಸುದೀಪ್ ಸರ್ ಒಂದು ಹೇಳ್ತಾರೆ, ಒಂದು ವ್ಯಕ್ತಿತ್ವನ ಬಗ್ಗೆ ಗೊತ್ತಾಗ್ಲಿಕ್ಕೆ, ಒಂದು ವ್ಯಕ್ತಿತ್ವನ ಆಚೆ ಬರ್ಲಿಕ್ಕೆ ಮತ್ತೊಂದು ವ್ಯಕ್ತಿತ್ವ ಬೇಕು. ನಿಮ್ಮ ವ್ಯಕ್ತಿತ್ವ ಇವಾಗ ಬೇಕು, ನನ್ನ ವ್ಯಕ್ತಿತ್ವ ಹೊರಗೆ ಬರ್ಲಿಕ್ಕೆ. ನಿಮ್ಮ ವ್ಯಕ್ತಿತ್ವ ಫಾರ್ ಎಕ್ಸಾಂಪಲ್ ಒಂದು ಗಡಬಡ ಇದ್ರೆ ಸರಿ ಇಲ್ಲ ಅಂತ ಅನ್ಕೊಳ್ಳಿ, ಇವತ್ತೆ ನಾನು ಕೂಡ ಹಂಗೇನೆ ಮಾಡಿದ್ರೆ ನನ್ನ ವ್ಯಕ್ತಿತ್ವ ಅಲ್ಲಿಯೇ ಗೊತ್ತಾಗುತ್ತೆ ಅಲ್ವಾ. ಅಂತ ಕ್ಯಾರೆಕ್ಟರ್ ಯಾವುದು ಅನ್ಸುತ್ತೆ ಮ್ಯಾಮ್? ಅಂತ ಯಾರು ಇಲ್ಲ, ಯಾಕೆಂದ್ರೆ ನಾನು ಎಲ್ಲರಿಗೆ ಕನ್ಸಿಡರ್ ಮಾಡ್ತೀನಿ. ನನ್ಗೆ ಕೂಡ ಅಲ್ಲ, ನಿಮ್ಮ ವ್ಯಕ್ತಿತ್ವ ಹೊರಗಡೆ ಬರ್ಲಿಕ್ಕೆ ಕಾರಣ ಆದಂತ ವ್ಯಕ್ತಿತ್ವಗಳು ಯಾರ್ಯಾರು ಮ್ಯಾಮ್? ತುಂಬಾ ಜನ ಇದ್ದಾರೆ. ಅಶ್ವಿನಿ ಮ್ಯಾಮ್ ಇದ್ದಾರೆ, ಅವರ ಒಂದು ತರ ಒಂದು ವ್ಯಕ್ತಿತ್ವ, ಅವರ ವ್ಯಕ್ತಿತ್ವದಿಂದ ನನ್ನ ವ್ಯಕ್ತಿತ್ವ ಬಂದಿದೆ. ಸೊ ನಾನು ಜಸ್ಟ್ ಒಂದು ಮ್ಯಾಮ್, ಅಶ್ವಿನಿ ಮ್ಯಾಮ್ದು ಹೆಸರು ತಗೊಳ್ಳಲ್ಲ, ನಾನು ಮನೆಯಲ್ಲಿ ಎಲ್ಲರದ್ದು ಹೆಸರು ತಗೊಳ್ತೀನಿ ಮ್ಯಾಮ್. ಯಾಕೆಂದ್ರೆ ನಾನು ಎಲ್ಲರದ್ದು ಜೊತೆಗೆ ಗಡಬಡ ಆಗಿದೆ. ಯಾರು ಒಂದು ಜನ ಜೊತೆಗೆ ಎಂತ ಆಗ್ಲಿಲ್ಲ ಅಂತ ಹೇಳಲಿಕ್ಕೇನೆ ಆಗಲ್ಲ, ಯಾಕೆಂದ್ರೆ ಎವ್ರಿ ಕಂಟೆಸ್ಟೆಂಟ್ ಜೊತೆಗೆ ನನ್ನ ಕಿತಾಪತಿ ಆಗಿದೆ. ಸೊ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.